ಬೇಬಿ ಕುಚ್ಚು ಹಾಕ್ತಾಯಿದ್ದೀನಿ. ದಾರಾನ ನಮ್ಮ ಮನೆಯಲ್ಲಿರೋ ಸೋಫಾ ಸೆಟ್ಗೆ ಈ ರೀತಿ 50 ಎಳೆ ಸುತ್ಕೊಂಡಿದ್ದೀನಿ. ನಾನು ಈ ರೀತಿ ಸುತ್ಕೊಳ್ಳೋದು. ಒಂದು ಕಡೆ ಹಿಡ್ಕೊಂಡು ಬಲಗೈಯಿಂದ 50 ಎಳೆ ಎಣಿಸ್ಕೊಂಡು 1 2 3 ಅಂತ 50 ಎಳೆ ಹಾಕ್ತೀನಿ. ಹಾಕಿ ನಾನು ಎಲ್ಲಿ ಶುರು ಮಾಡಿರ್ತೀನೋ ಅಲ್ಲಿಗೆ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೋಬೇಕಾದ್ರೆ ಒಂದು ಸೈಡ್ದು ಹಿಡ್ಕೊಂಡಿರ್ತೀನಿ 50 ಎಳೆನ. ಅದು ಕಟ್ ಮಾಡಬೇಕಾದ್ರೆ ಲೆಫ್ಟ್ ಕೈಯಲ್ಲಿ ಒಂದು ಸೈಡ್ದು ಹಿಡ್ಕೊಂಡು ಅದಕ್ಕೆ ಫೆವಿಕೋಲ್ ಹಾಕಿ ಸೂಜಿಲಿ ಪೋಣಿಸ್ತೀನಿ. ಪೋಣಿಸಿ ಐರನ್ ಮಾಡ್ತೀನಿ. ಐರನ್ ಮಾಡಿಲ್ಲ ಅಂದರೆ ಅದು ದಾರ ಕ್ಲೀನಾಗಿ ಫಿನಿಶಿಂಗ್ ಕೂರಲ್ಲ. ಅದಕ್ಕೆ ಕ್ಲೀನಾಗಿ ಐರನ್ ಮಾಡ್ತೀನಿ. ಮಾಡಿ ಒಂದು ಟೇಬಲ್ ಮೇಲೆ ಸೀರೆನ ಕ್ಲೀನಾಗಿ ಹಾಸ್ಕೊಂಡು ನಮ್ಮ ಹೆಬ್ಬೆರಳಷ್ಟು ಪಕ್ಕ ಕುಚ್ಚನ್ನ ಕಟ್ತಾ ಹೋಗ್ತೀನಿ. 2 ಸಣ್ಣ ಸೂಜಿಗೆ ಗೋಲ್ಡ್ ದಾರ ಸುತ್ಕೊಂಡಿರ್ತೀನಿ. ಯಾಕಂದರೆ ಅದು ಒಳಗಡೆಯಿಂದ ಸಣ್ಣ ಸೂಜಿ ರೌಂಡ್ ಆದಮೇಲೆ ಒಳಗಡೆಯಿಂದ ಹಾಕೋಕ್ಕೆ ಈಸಿ ಇರುತ್ತೆ. ಅದಕ್ಕೆ ಗೋಲ್ಡ್ ದಾರ ಮಾತ್ರ ಸಣ್ಣ ಸೂಜಿಗೆ ಸುತ್ಕೊಂಡಿರ್ತೀನಿ. ಈ ಸೀರೆ ಮೆಹಂದಿ ಕಲರ್ದು. ಮೆಹಂದಿ ಕಲರ್ ಸೀರೆಗೆ ನೀಲಿ ಬಾರ್ಡ್ರ್ ಇದೆ. ಅದಕ್ಕೆ ಮೆಹಂದಿ ಕಲರ್ ದಾರನೂ ನೀಲಿ ಕಲರ್ ದಾರ 2 ತೊಗೊಂಡಿದ್ದೀನಿ. ಒಂದು ದಾರ 30 ರೂಪಾಯಿ. ಒಂದೇ ದಾರ ಸಾಕು ಒಂದು ಫುಲ್ ಸೀರೆ ಹಾಕೋಕ್ಕೆ. ಇದು ನಾನು 2 ಕಲರ್ ತೊಗೊಂಡಿರೋದ್ರಿಂದ ಅರ್ಧ ಆಗುತ್ತೆ ಅಷ್ಟೇ. 50 ಎಳೆ ತೊಗೋತೀನಿ. ಇಲ್ಲದ್ರೆ 30 ರೂಪಾಯಿದು ಒಂದು ದಾರ ಇದ್ರೇ ಫುಲ್ ಸೀರೆ ನಾವು ಕುಚ್ಚನ್ನ ಕಟ್ಕೋಬೋದು. ಒಂದೇ ಕಲರ್ ಸಾಕು ಅಂದರೆ ಈ ಥರ ಒಂದೇ ಇದರಲ್ಲಿ ಕಟ್ಕೋಬೋದು. ಐರನ್ ಹಾಕಬೇಡಿ, ಕ್ಲೀನಾಗಿ ಬರಲ್ಲ ಎಳೆಗಳು. ಐರನ್ ಹಾಕಿದ್ರೆ ಇದು ಸಿಲ್ಕ್ ಅಲ್ವಾ, ಗಂಟು ಕಟ್ಟಲ್ಲ, ಎಲ್ಲ ಕ್ಲೀನಾಗಿ ಅದಾಗೆ ಬಿಟ್ಕೋತದೆ. ಐರನ್ ಹಾಕದೇ ಇದ್ದರೆ ಎಲ್ಲ ಗಂಟು ಥರ ಸಿಲ್ಕು ಕಟ್ಕೊಳ್ಳುತ್ತೆ. ಅದಕ್ಕೆ ಕ್ಲೀನಾಗಿ ಐರನ್ ಹಾಕಿ ನಮ್ಮ ಹೆಬ್ಬೆರಳಷ್ಟು ಜಾಗದ ಪಕ್ಕ ಕುಚ್ಚನ್ನ ಕಟ್ತಾ ಹೋಗ್ತೀನಿ. ಕೆಳಗಡೆಯಿಂದ ಸೂಜಿಯಿಂದ ತೊಗೋತೀನಿ. ಸಣ್ಣ ಸೂಜಿ ಇದು. ಗೋಲ್ಡ್ ಥ್ರೆಡ್ನ 1 ಎಳೆ 2 ಎಳೆ ಪೋಣಿಸ್ಕೊಂಡಿದ್ದೀನಿ. ಹೀಗೆ ಮಧ್ಯದಿಂದ ಎಳ್ಕೊಂಡು ಜೋರಾಗಿ ಎಳೆದು ನಾಟ್ ಹಾಕ್ತೀನಿ. ಸ್ವಲ್ಪ ನಾಟನ್ನ ಪಿಕ್ಕೋ ಪಕ್ಕ ಎಳಿತೀನಿ. ಆವಾಗ ನಮ್ಮದು ಗಂಟು ಮೇಲೆ ಬರುತ್ತೆ. ಕೈನ ಮೇಲೆ ಎಳೆದ್ರೆ ಆ ಗಂಟು ಕೂಡ ಪಿಕ್ಕೋ ಪಕ್ಕನೇ ಬರುತ್ತೆ. ಸ್ವಲ್ಪ ಜಾಸ್ತಿ ಗೋಲ್ಡ್ ಕಾಣಿಸ್ಲಿ ಅನ್ನೋರು ಒಂದು 6-7 ಸಲ ಈ ಥರ ಮಾಡಿಕೊಂಡ್ರೆ ಜೋರಾಗಿ ಗಟ್ಟಿಯಾಗಿ ಎಳೆದು ಹಾಕ್ತಾ ಆರಾಮಾಗಿ ಹೋಗ್ಬೋದು. ಒಂದು 2-3 ಸಲ ಹಾಕಿದ್ರೆ ಈಸಿಯಾಗಿ ಬೇಬಿ ಕುಚ್ಚನ್ನ ಕಲಿಬೋದು. ಐರನ್ ಹಾಕಿರೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕತ್ರಿ ತೊಗೊಂಡು ಕೆಳಗಡೆ ಎಷ್ಟು ಬೇಕು ನಮಗಷ್ಟು ಕುಚ್ಚನ್ನ ಕಟ್ ಮಾಡ್ಬೋದು. ಗಂಟಾಕಿರೋ ಸೂಜಿದು ಗೋಲ್ಡ್ ದಾರಾನ ಒಳಗಡೆಯಿಂದ ಮಧ್ಯದಿಂದ ಸಣ್ಣ ಸೂಜಿ ಇರೋದ್ರಿಂದ ಒಳಗಡೆಯಿಂದ ಈಸಿಯಾಗಿ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಕಟ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಕಟ್ ಮಾಡಿರೋ ದಾರಾನ ಬಿಡಬೇಡಿ, ಹಿಡ್ಕೊಂಡೇ ಇದ್ದರೆ ಇನ್ನೊಂದು ಪಕ್ಕದಲ್ಲಿ ಹಾಕೋಕ್ಕೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಹಿಡ್ದಿದ್ದೀನಿ. ನಮ್ಮ ಹೆಬ್ಬೆರಳಷ್ಟು ಜಾಗ ಸೂಜಿ ಒಂದೊಂದು ಥರ ದಪ್ಪ ಇದ್ದರೆ ನುಗ್ಗಲ್ಲ. ಆವಾಗ ಬೇಕಾದರೆ ನೀವು ಸಣ್ಣ ಸೂಜಿದು ಕ್ರೋಶ ಸಿಗುತ್ತಲ್ಲ, ಅದರಿಂದನೂ ಬೇಕಾದರೆ ಹೋಲ್ ಮಾಡ್ಕೋಬೋದು. ನಾನು ಇದು ಹಾಗೆ ಕ್ಲೀನಾಗಿ ಹೋಗ್ತಾ ಇದ್ದಲ್ಲ ಅಂತ ಮಾಡಿಲ್ಲ. ನೀವು ಬೇಕಾದರೆ ಸಣ್ಣ ಕ್ರೋಶ ಸೂಜಿಯಿಂದ ಹೋಲ್ ಮಾಡ್ಕೋಬೋದು. 5 ಗ್ರೀನು 5 ಬ್ಲೂ ಕಟ್ತಾಯಿದ್ದೀನಿ. 50 ಎಳೆ ದಾರ. ಅಲ್ಲಿಗೆ ಟೋಟಲ್ ಇದು 200 ಆಗುತ್ತೆ. 50 ಪೋಣಿಸಿದ್ರೆ 100 ಆಗುತ್ತೆ ಸೂಜಿಲಿ. ಇಲ್ಲಿಗೆ ಹಾಕಿದ್ರೆ 200 ಆಗುತ್ತೆ. ನಾನು 200 ಸಾಕು ಅಂತ ಕಟ್ಟಿದ್ದೀನಿ. ನೀವು ಸುಲಭವಾಗಿ ಈ ಥರ ಕುಚ್ಚನ್ನ ಕಟ್ಕೋಬೋದು. ನನಗೆ ಗೊತ್ತಿರೋ ಎಲ್ಲ ಮೆಥಡು ನಿಮ್ಗೆ ಹೇಳಿದ್ದೀನಿ. ಒಂದು ಸಣ್ಣ ಟಿಪ್ಸು ಇದೆ. ತುಂಬ ಹೊತ್ತು ಕೆಳಗಡೆ ಕೂತ್ಕೊಂಡ್ರೆ ಕಾಲು ಜುಮ್ ಹಿಡಿಯುತ್ತೆ ನೆಲದ ಮೇಲೆ ಕೂತ್ಕೊಂಡ್ರೆ.
ನಿಮ್ಮ ಕಿವಿನ ಯಾವ ಕಾಲು ಜುಮ್ ಹಿಡಿದಿದೋ ಆ ಕಿವಿನ ಸ್ವಲ್ಪ ಎಳೆದ್ರೆ ಕಾಲು ಜುಮ್ ಬಿಡುತ್ತೆ. ಅದೊಂದು ರೀತಿ ಮ್ಯಾಜಿಕ್ಕೆ. ನೀವು ಒಂದು ಸಲ ಬೇಕಾದರೆ ಕಿವಿನ ಎಳೆದು ನೋಡಿ, ಕಾಲು ಹಿಡ್ದಿರೋ ಜುಮ್ಮು ಬಿಡುತ್ತೆ. ಸುಮ್ಮನೆ ಅದ್ರ ಸಮಕ್ಕೆ ಈಗ ಕಟ್ ಮಾಡ್ತಾಯಿದ್ದೀನಿ. 5 ಹಸಿರು 5 ನೀಲಿ. ಮೆಹಂದಿ ಕಲರ್ ಸೀರೆಗೆ ನೀಲಿ ಪಲ್ಲು ಬಂದಿದೆ, ಬಾರ್ಡ್ರ್ ಬಂದಿದೆ. ಇದು ಹ್ಯಾಂಡ್ಲೂಮ್ ಕಂಚಿ ಸೀರೆ, ಹ್ಯಾಂಡ್ಲೂಮ್ ಕಂಚಿ, ಪ್ಯೂರ್ ಕಂಚಿ ಅಲ್ಲ ಇದು. ಹ್ಯಾಂಡ್ಲೂಮ್ ಕಂಚಿ ಅಂದರೆ 5,000 ಚಿಲ್ಲರೆ ಈ ಸೀರೆಗೆ.